ಆಯುರ್ವೇದ ಇದರ ಬಗ್ಗೆ ಏನು ನಾವು ಹೇಳ್ತೀವಿ ಅಂದರೆ, ಆಯುರ್ವೇದದಲ್ಲಿ ನಾವು ಮೇನ್ ಆಗಿ 4 ಅಂಶ ಗರ್ಭಧಾರಣೆ ಸರಿಯಾಗಿ ಇರಬೇಕು, ಕ್ವಾಲಿಟಿ ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಅದು ಬರಬೇಕು ಅಂದರೆ 4 ಪ್ರಮುಖ ಅಂಶಗಳನ್ನು ನಾವು ಹೇಳ್ತೀವಿ. ಸೊ ಫರ್ಟಿಲಿಟಿ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಆಗಬೇಕು ಅಂದರೆ ಈ 4 ಅಂಶಗಳು ಕರೆಕ್ಟಾಗಿರಬೇಕು. ಮೊದಲನೆಯದಾಗಿ ಕ್ವಾಲಿಟಿ ಎಗ್ ಅಥವಾ ಅಂಡಾಣುವಿನ ಕ್ವಾಲಿಟಿ ಏನಿರುತ್ತೆ. ಎವ್ರಿ ಮಂತು ಮಹಿಳೆಯರ ದೇಹದಲ್ಲಿ ಒಂದು ಅಂಡಾಣು ಸುಮಾರು 15ನೇ ದಿನ ಅಂದರೆ ಮುಟ್ಟಾಗಿರುವಂತಹ 15ನೇ ದಿನ ಒಂದು ಕ್ವಾಲಿಟಿ ಅಂಡಾಣು ಬಿಡುಗಡೆ ಆಗಬೇಕು. ಈ ಕ್ವಾಲಿಟಿ ಆಗಿರುವಂತಹ ಎಗ್ ರಿಲೀಸ್ ಆದಾಗ ಆ ಗರ್ಭಧಾರಣೆ ಆಗುವಂಥದ್ದು ಸುಲಭವಾಗಿರುತ್ತೆ. ಇದಲ್ಲದೇ ಸ್ಪರ್ಮ್ ಅಂತ ಹೇಳ್ತೀವಿ, ಅಂದರೆ ಪುರುಷರಲ್ಲಿರುವಂತಹ ವೀರ್ಯಾಣು ಅಥವಾ ಬೀಜ ಏನಿದೆ ಅದು ಕ್ವಾಲಿಟಿ ಆಗಿರಬೇಕು. ಒಳ್ಳೆ ಕ್ವಾಲಿಟಿ ಆಗಿದ್ದಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಮಗುವನ್ನು ಪಡ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ, ಗರ್ಭಧಾರಣೆ ಏನೋ ಆಗುತ್ತೆ, 8ನೇ ತಿಂಗಳಲ್ಲಿ 8ನೇ ವೀಕಲ್ಲಿ ಅಬಾರ್ಷನ್ ಆಗುವಂಥದ್ದು, ಅಥವಾ ಹಾರ್ಟ್ ಬೀಟ್ ಬರದೇ ಇರುವಂಥದ್ದು, ಅಥವಾ ಪದೇ ಪದೇ ಅವರಿಗೆ ಅಬಾರ್ಷನ್ ಆಗುವಂಥದ್ದು, ಥ್ರೆಟೆಂಡ್ ಅಬಾರ್ಷನ್ ಅಂತ ಹೇಳ್ತೀವಿ. ಈ ರೀತಿ ಸಮಸ್ಯೆಗಳು ಕಂಡುಕೊಂಡು ಬರುತ್ತೆ. ಹಾಗಾಗಿ ಮೊದಲನೆಯದಾಗಿ ಇಬ್ಬರದು ಅಂಡಾಣು ಮತ್ತು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಬೇಕು. ನಂತರ ಮೂರನೆಯದಾಗಿ ಗರ್ಭಕೋಶದ ಒಳಗಡೆ ಇರುವಂತಹ ಲೈನಿಂಗು, ಇದಕ್ಕೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ. ಈ ಗರ್ಭಕೋಶದ ಒಳಗೆ ಇರುವಂತಹ ಎಂಡೋಮೆಟ್ರಿಯಲ್ ಲೈನಿಂಗು ಟ್ರಿಪಲ್ ಲೈನ್ ಆಗಿ ಒಳ್ಳೆ ಕ್ವಾಲಿಟಿ 7 mm 8 mm ಅಬಾವ್ ಇದ್ದಾಗ ಮಾತ್ರ ಒಳ್ಳೆಯ ಅಂದರೆ ಮಗುಗೆ ನಾವು ಹಾಸಿಗೆ ಹಾಕಿ ರೆಡಿ ಮಾಡ್ದಂಗೆ, ಗರ್ಭಕೋಶದ ಅಟ್ಮಾಸ್ಫಿಯರ್ ಚೆನ್ನಾಗಿದ್ದಾಗ ಈ ಫೀಟಸ್ ಫಾರ್ಮ್ ಆಗುವಂಥದ್ದು ಅಂದರೆ ಮಗು ಫಾರ್ಮ್ ಆಗುವಂತಹ ಅಂಶಗಳು ಹೆಚ್ಚಾಗಿರುವಂಥದ್ದು. ಈ ರೀತಿಯಾಗಿ ಕ್ವಾಲಿಟಿ ಎಗ್, ಕ್ವಾಲಿಟಿ ಸ್ಪರ್ಮು, ಗರ್ಭಕೋಶದ ಒಳಗಿನ ಲೈನಿಂಗ್ ಏನಿರುತ್ತೆ ಇದು ಮೂರು ಇಂಪಾರ್ಟೆಂಟು. ಇದಲ್ಲದೆ ಮಹಿಳೆಯ ದೇಹದಲ್ಲಿರುವಂತಹ ಹಾರ್ಮೋನ್ಸು, ಅಂದರೆ ಮಹಿಳೆಯ ದೇಹದಲ್ಲಿ ಸಿಕ್ಕಾಪಟ್ಟೆ ಹಾರ್ಮೋನ್ಸ್ ಇರುತ್ತೆ. ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಇರುತ್ತೆ, ಇನ್ಸುಲಿನ್ ಹಾರ್ಮೋನ್ ಇರುತ್ತೆ, ಪುರುಷರಂತಿರುವ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸಹಿತ ಇರುತ್ತೆ. ಸೊ ಯಾವಾಗ ಈ ಹಾರ್ಮೋನಲ್ಲಿ ಅಸಮತೋಲನ ಅಂದರೆ ಸರಿಯಾಗಿ ಬ್ಯಾಲೆನ್ಸ್ಡ್ ಇಲ್ಲೇ ಇರುವಂಥದ್ದು, ಈ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀವು ಬಹಳಷ್ಟು ಈ ಕಡೆ ಈ ವರ್ಡ್ ಕೇಳಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಅಂದರೆ ಮಹಿಳೆಯರಲ್ಲಿ ಪುರುಷರ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಆಗಿರುವಂಥದ್ದು, ಮಹಿಳೆಯ ಮುಖದಲ್ಲಿ ಕೂದಲು ಗಡ್ಡ ಬರುವಂಥದ್ದು, ಅವರಲ್ಲಿ ತಲೆ ಕೂದಲು ಉದುರುವಂಥದ್ದು, ಮೊಡವೆ ಬರುವಂಥದ್ದು, ಕುತ್ತಿಗೆ ಹತ್ರ ಮತ್ತು ಕಂಕಳ ಹತ್ರ ಕಪ್ಪಾಗಿರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಹಾರ್ಮೋನ್ ಯಾವಾಗ ವ್ಯತ್ಯಾಸ ಉಂಟಾಗುತ್ತೆ ಅಂತಹ ಸಮಯದಲ್ಲಿ ಬರುತ್ತೆ. ಸೊ ಈ ಹಾರ್ಮೋನ್ ವ್ಯತ್ಯಾಸ ಇದ್ದರೆ ಮಹಿಳೆಯ ದೇಹದಲ್ಲಿ ಸಹಿತ ಗರ್ಭಧಾರಣೆ ಸಾಧ್ಯ ಆಗೋದಿಲ್ಲ ಅಥವಾ ತುಂಬ ಡಿಫಿಕಲ್ಟಿ ಆಗುತ್ತೆ. ಸೊ